ಸೊ ಹಲೋ ಫ್ರೆಂಡ್ಸ್, ಡೇ 11ಗೆ ನಿಮಗೆಲ್ಲ ಸ್ವಾಗತ. ಮನೆಗೆ ಬಂದು ನೋಡಿದ್ರೆ ನಮ್ಮ ಕಿರಣ ಬಟ್ಟೆ ಒಗಿತಾ ಇದ್ದ. ಸರಿ ಮುಖ ತೊಳ್ಕೊಂಡು ಇಬ್ರು ದೇವಿ ಕಡೆ ಹೋಗಿ ಬೈಟು ಟೀ ಕುಡ್ಕೊಂಡು ಹಂಗೆ ಸೀದಾ ಮನೆ ಕಡೆಗೆ ಬಂದು ಮೊಬೈಲ್ ನೋಡ್ಕೊಂಡು ಮಲ್ಕೊಂಡಿದ್ವಿ. ಕಿರಣ ಎದ್ದು ಎಲ್ಲ ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದ. ಎಲ್ಲಿ ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿರಲಿಲ್ಲ. ಇಬ್ಬರು ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಸುವಾಸ ಬಂದು ನಮ್ಮ ಹಾಸ್ಪಿಟ್ಲ್ ಕಡೆ ಹೊಂಟ್ವಿ. ನೋಡಿದ್ರೆ ಪಿಲ್ಲೋ ಎಲ್ಲ ಹಿಡ್ಕೊಂಡಿದ್ದ. ಏನು ಗುರು, ಇಂದಿರಾ ಗಾಂಧಿ ಸರ್ಕಲಲ್ಲಿ ಟ್ರಾಫಿಕ್ ಅಪ್ಪ ಸ್ವಾಮಿ. ಹೋಗ್ಬೇಕಾದ್ರೆ ನಾನು ಯೋಚನೆ ಮಾಡ್ತಾಯಿದ್ದೆ, ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾವ್ರೆ ಅಂತ. ಹಂಗೆ ಸೀದಾ ಸಿಗ್ನಲ್ ಬಿಟ್ಟರು ನಮ್ಮ ಹಾಸ್ಪಿಟ್ಲ್ ಕಡೆ ಹೊಂಟ್ವಿ. ಹಾಸ್ಪಿಟ್ಲ್ ಅಂದರೆ ನಮ್ಮ ಹಾಸ್ಪಿಟ್ಲಲ್ಲ, ನಾವು ಕೆಲಸ ಮಾಡೋ ಹಾಸ್ಪಿಟ್ಲು. ಸೊ ಸೀದಾ ಸಂಗಮ್ ಸರ್ಕಲ್ ಕಡೆ ಹೋಗಿ ನಮ್ಗೆ ಗೊತ್ತಿರೋರು ಒಬ್ರು ಬಂದಿದ್ರು, ರಾಜೇಶನ್ ಅಂತ. ಹಂಗೆ ಸೀದಾ ಗಾಡಿ ಎತ್ಕೊಂಡು 4 ಜನ ಮುಂದೆ ಕಡೆ 4 ಜನ ಕುತ್ಕೊಂಡು ಹೋಗ್ತಿದ್ದೀವಿ ಇಕ್ಕಟ್ಟಲ್ಲಿ. ಸೀದಾ ನಾವು ಹೊಂಟಿದ್ದೆ ಹೆಬ್ಬಾಳ ಕಡೆ ಹೋಗಿ ಸೋಫಾ ಎತ್ತಾಕೊಂಡು ಕಿರಣ ಅವ್ರ ಊರ ಕಡೆ ಹೋದ್ವಿ. ಇವಾಗ ಕಿರಣ ಏನಕ್ಕೆ ಕರೆದ ಅಂತ ಅವನು ಸೋಫಾ ಬುಕ್ ಮಾಡಿದ್ದ ಅವ್ರ ಊರಿಗೆ. ಸೀದಾ ಸೋಫಾ ಎತ್ತಾಕೊಂಡು ನೆಲಮಂಗ್ಲದಿಂದ ಹೋಗ್ತಾ ಇದ್ವಿ. ಸೀದಾ ನೆಲಮಂಗ್ಲ ಟೋಲಿಗೆ ಬಂದು ಟೋಲ್ ಎಂಟ್ರಿ ಆಗಿ ನಾವು ಟೋಲ್ ಕಟ್ಬಿಟ್ಟು ಹಂಗೆ ಸೀದಾ ಹೊಂಟ್ವಿ. ತುಮಕೂರು ಕಡೆ ಹೋದ್ವಿ. ಕಿರಣ ಅವ್ರ ಊರು ಬಂದು ಕೆರಗಳ್ಪಳ್ಳಿ ಅಂತ ಅಲ್ಲಿ ಹಂಗೆ ಒಂದು ಹೋಟ್ಲ್ ಹತ್ರ ಹಾಕಿದ್ರು. ಸೀದಾ ಹೋಗಿ ನಮ್ಮ ಕಿರಣ ಬಂದ್ರ ಊಟ ಮಾಡೋಣ ಅಂತ ಕರ್ಕೊಂಡೋಗಿ ಏನೋ ಹುಡುಕ್ತಾ ಇದ್ದ. ಇವನು ವೆಜ್ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ದ. ಸದ್ಯಕ್ಕೆ ದೋಸೆ ಹೇಳ್ತೀನಿ ಅಂತ ಹೇಳ್ತಿದ್ದ. ನಾವು ಸೀದಾ ಹೋಗಿ ಡ್ರೈವರನ್ನು ನಾನು ಸುವಾಸ 3 ಜನ ಕೈ ತೊಳ್ಕೊಂಡು ಬಂದ್ವಿ. ಅಷ್ಟರಲ್ಲಿ 4 ಪ್ಲೈನ್ ದೋಸೆ ಆರ್ಡ್ರ್ ಮಾಡಿದ್ದ. 4 ಪ್ಲೈನ್ ದೋಸೆ ಸೂಪರಾಗಿತ್ತು. ತಿನ್ಕೊಂಡು ಸೀದಾ ಗಾಡಿ ಎತ್ಕೊಂಡು ಊರ ಕಡೆಗೆ ಹೊಂಟ್ವಿ. ಊರ ಕಡೆಗೆ ಹೋಗಿ ಸೋಫಾ ಇಳಿಸಿ ಮತ್ತೆ ರಿಟರ್ನ್ ಬೆಂಗಳೂರು ಬರ್ತಾಯಿದ್ದೀವಿ. ಸೋಫಾ ಇಳಿಸೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಾನು ಸೋಫಾ ಇಳಿಸ್ತಾಯಿದ್ದೆ. ಅದಕ್ಕೆ ಸೀದಾ ಬೆಂಗಳೂರು ಕಡೆಗೆ ಬಂದು ಇಂದಿರಾ ಗಾಂಧಿ ಸರ್ಕಲಲ್ಲಿ ಎಲ್ಲ ಲೈಟಾಗಿ ಮಿರ ಮಿಂಚ್ತೈತೆ, ಯಾಕೆಂದರೆ ಊರ ಹಬ್ಬ ಇದೆ. ಸುವಾಸ ನಾನು ತೊಗೊಂಡೋಗಿ ಬೆಳಗ್ಗೆ 6 ಗಂಟೆಗೆ ತೊಗೊಬರ್ತೀನಿ ಕೊಡಿ ಅಂತ ಗಾಡಿ ಇಸ್ಕೊಳೋದ. ಇವರು ಕೊಟ್ಟು ಕಳಿಸಿದ್ರು ನಮ್ಮ ರಾಜೇಶನ್. ಹಂಗೆ ಸೀದಾ ಮನೆ ಕಡೆಗೆ ಹೊಂಟ್ವಿ. ನೋಡಿದ್ರೆ 4-5 ಜನ ಮಲ್ಕೊಂಡಿದ್ರು. ಜಾಗ ಇಲ್ಲ ಅಂತೇಳಿ ರಾಜನ ಅವ್ರ ಮನೆ ಕಡೆಗೆ ಹೋಗಿ ಮಲ್ಕೊಂಡಿದ್ದು. ನಾನು ರಾಜೇಶನ ಕಿರಣ ಬೆಳಗ್ಗೆ ಎದ್ದು ಟೀ ಕುಡಿಯಕ್ಕೆ ಹೊಂಟ್ವಿ. ಓಕೆ ಗಾಯ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.